चलो दे देंगे कोई बात नहीं। ऊपर दिखाना बिल्डिंग दिखाना भाई बिल्डिंग दिखाना छोड़ो 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 सर ಇಲ್ಲಿ ಬಂದ್ಬಿಡ ಅಲ್ಲೇನು ಕಾಣಿಸಲ್ಲ ಅಲ್ಲೇನು ಇಲ್ಲ ಅಲ್ಲಿ रुको रुको एकला देखो एकला एकला देखो भाई ಇಲ್ಲಿ ಬಂದ್ಬಿಡ ಅಲ್ಲಿ ये थला दे दो एकला दे वापस सीढ़े दे रोड रोड 420 ಅಡಿಗೆ ಒಂದ್ಸರಿ ನೋಡು ಆಮೇಲೆ ಫುಲ್ ಬಿಡು ಹಾಂ 400 ಅಡಿಯಿಂದ ಒಂದು 450 ಒಳಗಡೆ ಒಂದ್ಸರಿ ಕ್ಲೀನಾಗಿ ಚೆಕ್ ಮಾಡು पकड़ लो भाई पकड़ लो ಆಮೇಲೆ ಎಷ್ಟು ಅಡಿಯಿಂದ ನೀರು ಸ್ಟಾರ್ಟ್ ಆಗುತ್ತೆ ಅದನ್ನು ಇಲ್ಲ ನೋಡಿ ಸ್ವಲ್ಪ ಹಿಂದೆ ಹೋಗ್ಬಿಟ್ರೆ ಹಾಂ ಚೆಕ್ ಕೊಡಲಾ ಬೇಡ ಬೇಡ ನಂಗೆ ಚೇರ್ ಬೇಕಾಗಿಲ್ಲ ಲ್ಯಾಪ್ ಒಂದು ನಿಮಿಷ ಪಕಡ 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 ಓಕೆ ಪಕಡ ಭಾई ಪಕಡ ನಂಗೆ ಕಾಣಿಸ್ಬೇಕಲ್ಲ ನಿಮ್ಮ ಮುಂದೆ ಇರಲಿ ಇಲ್ಲ ಪರವಾಗಿಲ್ಲ ನಾನು ಕಾಣ್ತೀನಿ ಅಲ್ಲ ನಂಗೆ ಕಾಣಿಸಿ ನಿಮ್ಗೆ ನನಗೆ ಕಾಣಿಸ್ಬೇಕಲ್ಲ ಏನು ಹಿಂಗೆ ಹೋಗ್ತಾನೆ ಬೆಳಕಿದ್ಯಾ ಎಲ್ಲ ಫಾಗ್ ಬಂದ್ಬಿಟ್ಟಿದೆ ಫಾಗ್ ಹೋಗಿದೆ ಒಳಗಡೆ ಫಾಗ್ ಹೋಗಿದೆ ಊಟ ಉಪ್ಪರ್ ಊಟ ಹಂಗೆ ಇರುತ್ತೆ ಈಗ ಫುಲ್ಲು ಇಲ್ಲ ಇಲ್ಲ ಎತ್ತಿ ಉಪ್ಪರ್ 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 ಅಲ್ಲಿಕ್ಕೆ ಕ್ಯಾಮ್ರಾ ವರ್ಷ ಹಾಕ್ಬೇಕಾ ವರ್ಷ ಈ ಮಳೆ ಬಂದರೆ ಇದೇ ಗೋಳು ಪೂರ ಉಪ್ಪರ್ ಇಲ್ಲ ನಾವು ಮುಚ್ಚಿದ್ವಲ್ಲ ಅದನ್ನ ಇಷ್ಟೊತ್ತು ಬಿಸಿಲಿತ್ತಲ್ಲ ಬೆಳಗ್ಗೆ ಹೀಟ್ ಫಾಗ್ ಆಗುತ್ತೆ ಆ ಹೀಟ್ಗೆ ಮಳೆ ಬಂದರೆ ಏನಾಗುತ್ತೆ ಫಾಗ್ ಆಗೇ ಬಂದೇ ಬೇಡ ಅದು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಇದ್ರ ಮೇಲೆ ಕ್ಯಾಮ್ರಾ ಹೋಗುತ್ತೆ ಆ ನೀರಿಗೆ ಟಚ್ ಸರಿ ಹೋಗುತ್ತೆ ನೀರೇನಾದ್ರು ಬಾಟಮ್ ಅಲ್ಲಿದ್ರೆ ನೀರು 8 ಅಡಿ ಎಲ್ಲರಿಗೂ ಏನು ಕಾಣಿಸಲ್ಲ 8 ಅಡಿ ಎಲ್ಲರಿಗೂ ಏನು ಕಾಣಿಸಲ್ಲ ಮತ್ತೆ ಕ್ಯಾಮ್ರಾ ಹೋಗುತ್ತಲ್ಲ ಕ್ಯಾಮ್ರಾ ಹೋಗುತ್ತೆ ನೋಡಿ ಕ್ಲಿಯರ್ ಕಾಣಿಸ್ತೀವಿ ನಾವು ಅಲ್ಲಿ ಫಾಗ್ ಎಫೆಕ್ಟ್ ಏನಿಲ್ಲ ಬಿಡಿ छोड़ो स्विच छोड़ दो ಕಲ್ಲಡ ಬಂದ್ಬಿಟ್ಟಿತ್ತಾ ನಾನು ಆಲ್ರೆಡಿ ಮೋಟರ್ ಬಿಟ್ಟು ಮತ್ತೆ ಮೇಲೆ ಎತ್ತಿದ್ದೀರಾ ಹಾಂ ಕ್ಯಾಮ್ರಾ ಎತ್ಬಿಟ್ಟಿದ್ದು ಮೋಟರ್ ಎತ್ಬಿಟ್ಟಿದ್ರಿ ಓಕೆ ನಾನು ಹತ್ರ ಡೌಟ್ ಬಂದ್ಬಿಟ್ಟಿದ್ದಾ ನಾನು ಹತ್ರ ಹಿಡ್ಕೊಂಡು ಬಂದ ಕಾಣುತ್ತಾ ಇಲ್ವೋ ಗೊತ್ತಾಗ್ತಿಲ್ವಲ್ಲ ಹಾಂ ಮಂಡೆ ಕಾಣುತ್ತಾ ಇಲ್ವೋ ಗೊತ್ತಾಗ್ತಾ ಇಲ್ವೋ ಇಲ್ಲ ನಿಲ್ಸಿ ನಾನು ಹತ್ರ ನಿಲ್ಸಿ ಫಾಗು ಅದೇ ಈಗ ನನಗೆ ಅದು ಮೇನ್ ಬೇಕಾಗಿರೋದು ಈಗ ಸುಮ್ಮನೆ ಕ್ಯಾಮ್ರಾ ಹೋಗೋದಲ್ಲ ಹಾಂ ಸ್ವಲ್ಪ ನಿಲ್ಸಿ ಸ್ಟಾಪ್ ಮಾಡಿ ಒಂದು ಪೈಪಲ್ಲಿ ನೀರು ಹಾಕಿ ಸರಿ ಹೋಗುತ್ತೆ ಹಾಂ ಒಂದು ಪೈಪಲ್ಲಿ ನೀವು ಬಕೆಟಲ್ಲಿ ನೀರು ಹಾಕ್ಬೇಕಲ್ಲಿ ಎಲ್ಲಿಗೆ ಅಲ್ಲ ಅಲ್ಲೇ ಓವರ್ ಮೇಲೆನೆ ಅಲ್ಲಿ ಪೈಪ್ ಆನ್ ಮಾಡ್ಬಿಟ್ಟು ಮೋಟರ್ ನೀರು ಹಾಕಿ ಅಲ್ಲಿ ಬಕೆಟಲ್ಲಿ ಹಾಕಲಿ ಬಕೆಟ್ ಒಂದು ಬಕೆಟ್ ನೀರು ಹಾಕ್ಬಿಡ ಸರ್ बगड़ में पानी लगाओ जा रहे आप बाहर बाहर इटकोंड बिड़ी तू जा रहे हैं बाहर जाओ भाई इधर से बाहर जाके बकेट ए बकेट पानी लेके रख नहीं तो मोटर अंदर पाइप में डाल दो बस नहीं वाटर ला एक बकेट में पानी डालो हां लेके आओ पानी डालो ಮೇನ್ ಅಲ್ಲಿ ಹೋಗಿದೆಯಾ ಅಂತ ಗೊತ್ತಾಗಬೇಕಷ್ಟೇ ಗೊತ್ತಾಗುತ್ತೆ ನೀರು ಹಾಕ್ಬಿಟ್ರೆ ಗೊತ್ತಾಗುತ್ತೆ ತರಿಸಿರ್ತೀನಿ 400 ಅಡಿಗೆ ಹೋದಾಗ ಒಂದು ಬಕೆಟ್ ಹಾಕಿಲ್ಲ 400 ಅಡಿಗೆ ಆಗ ಹೇಳಿಲ್ಲ ತುಂಬ ಲೇಟ್ ಆಗುತ್ತೆ 10 ಬಕೆಟ್ ಹಾಕ್ಬೇಕು ಹೋಗೋದು 5 ಬಕೆಟ್ ಹಾಕು ಇವಾಗ 2 ಬಕೆಟ್ ಹಾಕ್ಬಿಟ್ರೆ ಇವಾಗ ಕ್ಲಿಯರ್ ಆಗ್ಬಿಡುತ್ತೆ ನೀರು ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಜೊತೆಗೆ नहीं तो उधर लेके आने को बोले रहे पाइप है ना पाइप में डाल दिया तो हो गया बस पानी नहीं है टैंक में दूसरा बाजू बिल्डिंग का हमारा टैंक में लेके आने को बोल रहे हैं बाजू बिल्डिंग का पाइप डाल दिया तो भी चलेगा ಹುಡುಗ ಇಲ್ಲ ಬೆಳಗ್ಗೆ ಬರ್ತೀನಿ ಅಂದ್ರೆ ಅಲ್ಲೇ ಇದ್ದಾರೆ ಹೋಗಿ ಅಂದ್ರೆ ದೇವರಾಜ್ ಅದಕ್ಕೆ ಬಂದಿಲ್ಲ ನಾನು ಬರಲ್ಲ ಅದು ಹುಡುಗ ಮನೆಗೆ ಹೋಗ್ಬಿಟ್ಟಾಯ್ತು ಮಧ್ಯಾಹ್ನ ಅವ್ರ ಕೆಲಸ ಆಯ್ತು ಎಲ್ಲ ಹಾಸ್ಪಿಟಲ್ ಹೋಗಿ ಮನೆಗೆ ಹೋಗ್ಬಿಟ್ಟ ಅವನು ನನಗೆಲ್ಲ ಆಗ್ತಲ್ಲ थोड़ा नीर से क्लीन करके दर क्लीन है कौन सा भी पानी डालो चलेगा ಯಾವ ನೀರು ಹಾಕ್ತಾನೆ ಯಾವ್ದಾದ್ರು ಹಾಕಲಿ ಬಳಿ ನೀರು ಹಾಕಿದ್ರೆ ಸಾಕು ಅಷ್ಟೇ ನೀರು ಹಾಕ್ಬಿಟ್ಟು ಕ್ಲಿಯರ್ ಆಗ್ಬಿಡುತ್ತೆ బాగున్నారా అదే చూసి ఆడో చూసాను కదా మనిషి మిస్ మీద తెలిసే మనిషి తెలిసే మారిపోతావు లేదు మరి ఎట్లా మరుస్తాం మన ఏంటికి మరుస్తారు
ఇప్పుడు దానే ఇస్తున్నాం ఇంకా అది ఫాగ్ అయిపోతుంది దానికి మంచి నీళ్ళు వేయాల 10 నిమిషాలు కనబడిన వాళ్ళు ఇప్పుడే అంటారు వాన అయితే ఇస్తుంటారు అంగడి ఇక్కడ ఎక్కడ పెట్టినారు ఇప్పుడు ఈడికి వచ్చేసిన ఆడ వెళ్ళి ఇక్కడ పక్కన వెనుక అక్కడ అంగడే కదా అప్పుడు ఖాళీ చేసినారు అప్పుడు ఇప్పుడు ఈడ పెట్టుకొని చేసినారా మీ అన్న ఒకరు ఉంటారు కదా వాళ్ళు ఏం చేస్తున్నారు చిన్న సిమెంట్ ఎక్కడ ఎదురు डाल दो कोई बात नहीं आराम से डालो फाग ಬರ್ತಾ ಇದೆ ಕ್ಯಾಮೆರಾ ಮೇಲೆ ಕ್ಯಾಮೆರಾ ಮೇಲೆ ನೀರು ಬಿದ್ರೆ ಕ್ಲಿಯರ್ ಆಗೋದು ಅದು अभी डालो अभी डालो 2-3 बकेट डालना एक बकेट से नहीं होता है एक बकेट से नहीं होता है ಕ್ಲಿಯರ್ ಆಯ್ತು ನೀರು ಬಿದ್ದ ತಕ್ಷಣ ಕ್ಲಿಯರ್ ಆಯ್ತು ನೋಡಿ ಫಸ್ಟ್ ಏನೆಲ್ಲ ಮುಚ್ಕೊಂಡಿತ್ತು ಅದೇ ನೀರು ಬಿಡ್ಬೇಕು ಫಸ್ಟ್ ನೀರು ಬಿದ್ದು ಕ್ಲಿಯರ್ ಆಗುತ್ತೆ ಕೆಳಗಡೆ ಇಲ್ಲ ಪಾಕು ಇಲ್ಲ ಹೇಳಕ್ಕಾಗಲ್ಲ ಅದು ಎಲ್ಲಿರುತ್ತೆ ಅಂತ ಆ ಸೋರ್ಸ್ ಬಿಡ್ತಾರದು ಇಲ್ಲ ಇವನು ನೀರು ಹಾಕಿರೋದು ಅದು ಹೋಗ್ತಾ ಇದೆಯಲ್ಲ ಅದು ಲಾಸ್ಟ್ ನೀರಲ್ಲಿ ಅಲ್ಲಿವರೆಗೂ ಹೋಗುತ್ತೆ ಒಂದು ಬಕೆಟ್ ಹಾಕಿದ್ರೆ ನೀರು ಹೋಯ್ತಾನೆ ಇರ್ತದೆ ನಾನು ನೋಡಿ ಒಂದು ಬೇರೆ ಮೇಲೆಲ್ಲ ಪ್ರಾಬ್ಲಮ್ ಇದೆಯಾ 400 ಒಳಗಡೆ 400 450 ಒಳಗಡೆನಾ ಒಂದು 420 ಲೆಕ್ಕ ಇರೋದು ಅದು ಓಕೆ ಎಲ್ಲ ಪ್ಲಾನ್ ಮಾಡಿದಿರ ವೈರಿಗೆ ಇಲ್ಲಾಂದ್ರೆ ಸುತ್ತೋದು ಲೇಟ್ ಆಗೋಗ್ಬಿಡೋಲ್ಲ ಏನು ಹೇಳಿ ಇದು ಸುತ್ತೋದು ಲೇಟ್ ಆಗೋಗ್ಬಿಡೋದು ಈ ಐಡಿಯಾ ಇಲ್ಲ ಅಂದ್ರೆ ಇಲ್ಲ ಇದು ನಮ್ದು ಮೋಟರ್ ಇಲ್ಲ ನನ್ನ ಮೋಟರ್ ಇದೆ ಇನ್ನೊಂದು ಮೋಟರ್ ರಿಪೇರ್ ಆಗಿದೆ ನಮ್ದು ಇದು ಕೈಯಲ್ಲಿ ಮ್ಯಾನುವಲ್ ಇದು ಮೋಟರ್ ಇದ್ರೆ ಒಬ್ಬರೇ ಯಾರೋ ಬೇಕಾಗಿಲ್ಲ ನಾವೇ ಅಲ್ಲೇ ಬಿಟ್ಕೊಂತೀರಿ ಅಲ್ಲೇ ಬಿಟ್ಕೊಂತೀರಿ ನಿಲ್ಸಿದ ಆಗಲಿ ಬರೀ ಸ್ವಿಚ್ ಆನ್ ಮಾಡ್ರೆ ಅದೇ ಸುತ್ಕೊಂಡ್ಬಿಡ್ತದೆ ಮೋಟರ್ ಇದೆ ಸ್ವಲ್ಪ ರಿಪೇರಿ ಆಗ್ಬಿಟ್ಟಿದೆ ಚೈನಾ ಒಂದು ಐಟಮ್ ಬುಕ್ ಮಾಡಿದ್ರೆ ಹೊರಗಡೆ ಬರ್ತದೆ ಅದು ಸಿಗ್ತಾ ಇಲ್ಲ ಇದಕ್ಕೆ ಸಿಕ್ಕತ್ತೆ ಅದಕ್ಕೆ ಸಿಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಿಗ್ತಾ ಇಲ್ಲ ನೋಡಿ ಅದು ಯಾವ ಥರ ಇಲ್ಲೇ ಮಾಡಿಸ್ಬೋದಲ್ಲ ನಮ್ಮಲ್ಲಿ ಇಲ್ಲಿ ಸಿಗಲ್ಲ ಸ್ಲಿಪ್ರಿಂಗು ಇಲ್ಲಿ ಸಿಗಲ್ಲ ಅಲ್ಲಿ ಐಟಮ್ ಬಂದ್ಬಿಟ್ಟು ಇದು ಕರೆಂಟ್ ತಯಾರು ಬರ್ತದೆ ದೊಡ್ಡ ಫ್ಯಾನ್ ಬರ್ತಾವಲ್ಲ ಆ ಐಟಮ್ ಬರೋದು ಇದಕ್ಕೆ ಹಾಕೋದು ಅದಕ್ಕೆ ಡಿಮ್ಯಾಂಡ್ ಇದೆ ಏನಿಲ್ಲ ಹೌದಾ ಏನು ವೈರಾ ಸ್ಲಿಪ್ರಿಂಗು ಜನರೇಟರ್ ಮಾಡೋರು ಗಾಡಿ ಇರ್ತದೆ ಜನರೇಟರ್ ರಿಪೇರ್ ಮಾಡೋರು ಜನರೇಟರ್ ಸ್ಲಿಪ್ರಿಂಗ್ ಅಂತ ಬರುತ್ತೆ ಆ ಥರ ಎಷ್ಟೊಂದು ಐಡಿಯಾ ಬಂತು ವೈರು ಪಕಡ ಬೈ 350 400 ಬಂದ್ಬಿಡ್ಲಿ ಇಲ್ಲೇ ಲೂಸ್ ಇರೋದು ಇಲ್ಲಿಂದನೇ ಬಿದ್ದಿರೋದು ಕಲ್ಲು ಎತ್ತೆ ಮೇಲೆ ಉಠಾओ पेपर अरे उठाओ ಸ್ವಲ್ಪ ಡೌನ್ करो डाउन करो डाउन करो अभी डाउन ಇಲ್ಲಿಂದನೇ ಕಲ್ಲು ಬಿದ್ದಿರೋದು ಈ ಮೋಟರ್ ಬಿಡ್ಬೋದಲ್ಲ ಏನು ಸಮಸ್ಯೆ ಏನಿಲ್ಲ ಆರಾಮಾಗಿ ಬಿಡ್ಬೋದು ಮೋಟರ್ ಸಿಲ್ಟ್ ಪೈಪ್ ಹಾಕಬೇಕು ಸಿಲ್ಟ್ ಪೈಪ್ ಹೋಗುತ್ತಾ ಅಂತ ಶಿಲ್ಟ್ ಪೈಪ್ ಹೋಗುತ್ತಲ್ಲ ಈಸಿಯಾಗಿ ಹೋಗುತ್ತೆ ಅದು 6 ಇಂಚು 6 ಇಂಚ್ ಬರಲ್ಲ 6 ಇಂಚ್ ಅಲ್ಲ ಶಿಲ್ಟ್ ಪೈಪ್ 5 ಇಂಚು ಬಿಡು ಫುಲ್ ಹೋಗ್ಬಿಡಿ ಬಿಡು ಇರಿ ಬಿಡ್ತೀನಿ ಎಷ್ಟು ಅಡಿಲಿ ಇದೆ ಹೇಳೋದು ಬಿಡುವ 390 ಅಂದ್ರೆ ಇಲ್ಲಿಂದ 15 ಅಡಿ ಹೋದ್ರೂ 375 ಕಲ್ಲಿದೆಯಾ ಕಲ್ಲಿದೆ ಅಲ್ಲಿಂದ ಬಿದ್ದು 400 ಗೆಲ್ಲ ಬಿದ್ದಿರೋದು ನಿಮಗೆ 375 ಇಂದ ಮೇಲೆ ನೋಡಿ 390 ಇದೆ ಅಲ್ಲಿಗೆ 370 15 ಕಮ್ಮಿ ಜರ ऊपर उठाओ ಡೌನ್ करो ಇನ್ನ ಫಾಕ್ ಕ್ಲಿಯರ್ ಆಗಿಲ್ಲ ಸ್ವಲ್ಪ ನೋಡಿ ಇಲ್ಲ 3 ಮಾರ್ಕ್ ಇದೆ ಕ್ಲಿಯರ್ ಆಗಿ छोड़ो भाई ನೋಡಿ ಅದ್ರ ಮೇಲೆ ಕೂತ್ಕೊಂಡು ऊपर उठाओ ತಳ್ಳತೆ ತಿರುಗಿಸಿ ತಳ್ಳದ್ರೆ ಹೋಗುತ್ತೆ ಅಲ್ಲಿ ऊपर उठाओ जरा ऊपर उठाओ अभी ऊपर उठाओ
ಅಬಿ ಪರೋಟ ಹೋಗುತ್ತೆ ಬೆಲೆ ಐತೆ ಅಬಿ ಪರೋಟ ಅವತ್ತು ಪೈಪಲ್ಲ ಅಬಿ ಪರೋಟ ಹಾಂ ಈಸಿಯಾಗಿ ಹೋಗುತ್ತೆ ಹೋಗುತ್ತೆ ಏನು ಅಂದರೆ ಚೋಡ ಬಿ ಬಿಡು ನೋಡೋಣ ಆ ಕಲ್ಲು ಎಲ್ಲಾರು ಹೋಗ್ತಾರಲ್ಲ ಹಾಕೊಂಡು ಬಿಡ್ತಾನೆ ಇಲ್ಲ ಪಕ್ಕದಲ್ಲೇ ಇನ್ನೊಂದಿದೆ ಪಕ್ಕದಲ್ಲೇ ಇನ್ನೊಂದು ಗ್ಯಾಪ್ ಉಪರೋಟ ಉಪರೋಟ ಇದೊಂದು ಆಯ್ತಾ ಮೇಲೆ ಆಯ್ತು ಉಪರೋಟ ಬೇಡ तू उधर मत देखना तू उधर उठाना इधर कंफ्यूज होता ऊपर उठा ನೋಡಿ ಇದು ಒಂದು ऊपर उठा ದಡ್ಡ ಇದೆ ಈಗ ಇಲ್ಲ ಇಲ್ಲ ऊपर उठा अभी ऊपर उठाओ अभी ऊपर उठाओ ನೋಡಿ ಇಲ್ಲೊಂದು ಅಲ್ಲೊಂದು ಪಕ್ಕದಲ್ಲೇ 175 ಒಂದು 81 ಒಂದು छोड़ो आराम से ಪರವಾಗಿಲ್ಲ ಪೈ ಸಿಲ್ಟ್ ಪೈಪ್ ಹೋಗುತ್ತೆ ಏನು ಸಮಸ್ಯೆ ಇಲ್ಲ ಹೋಗುತ್ತೆ ಏನು ತೊಂದರೆ ಇಲ್ಲ ನನಗೆ ಎಷ್ಟಡಿಯಿಂದ ನೀರು ಇದೆ ಅನ್ನೋದು ನಾವು ಕೊಡ್ತೀನಿ ಎಲ್ಲ ಕೊಡ್ತೀನಿ ನೋಡಿ ಇನ್ನೊಂದಿದೆ ಮತ್ತೆ ಪಕ್ಕದಲ್ಲೇ ಇನ್ನೊಂದಿದೆ ಯಾವುದರಿಂದ ಕಲ್ಬಿದ್ದೆ ಅಂತ ಗೊತ್ತಿಲ್ಲ ಸಿಲ್ಟ್ ಪೇಪರ್ ಈಸಿಯಾಗಿ ಇಳಿತದೆ ಸಿಲ್ಟ್ ಪೇಪರ್ ಇಳಿಯಲ್ಲ ಅಂದ್ರೆ ಗೊತ್ತಾಗುತ್ತೆ ನಮಗೆ ಹೇಳ್ತೀರಾ ಪಕಡೋ ನಂಬರ್ ಬೋಲ್ನೆ 411 ಒಂದಿದೆ ಬರ್ಕೊಂಡು ನಂಬರ್ ಹಂಗೆ ಆಮೇಲೆ ಅಷ್ಟು ಹೇಳ್ಕೊಡ್ತೀನಿ ನಂಬರ್ ಬರ್ಕೊಂಬಿಡಿ 370 380 410 ಬರ್ಕೊಳ್ಳಿ ನೋಡಿ 370 ಒಂದಾ 370 ಹಾಕಿ 370 ಒಂದು ಹಾಕಿ ಹಾಂ 380 ಒಂದು ಹಾಕಿ 380 480 ಕೊಡ್ಬಿಡಿ ಹಾಕ್ಬಿಡಿ ಅಷ್ಟೇ 14 ಹಾಕಿ 14 ಎಲ್ಲ ಬರ್ಕೊಡ್ತೀನಿ ಲಾಸ್ಟಲ್ಲಿ ಅಷ್ಟೇ ಇದು ಹಾಕ್ಬಿಡಿ ಮೆಸೇಜ್ ಓಟ್ಬಿಡುತ್ತೆ ಹಾಕ್ಬಿಡಿ ಏನಾಗಲ್ಲ ಬಿಡಿ ಅಷ್ಟೇ ಅಲ್ಲಿ 3 ಜಾಗದಲ್ಲಿ ಲೂಸ್ ಫಾರ್ಮೇಷನ್ ಇರೋದು ಬಟ್ ಬಂಡೆ ಅದು ಮಣ್ಣ ಸಿಲ್ಟ್ ಬಂಡೆನೇ ಶಿಲ್ಟ್ ಅಲ್ಲ ಶಿಲ್ಟ್ ಇಲ್ಲ ನಮಗೆ ಶಿಲ್ಟ್ ಅಷ್ಟಿಲ್ಲ ಇದರಲ್ಲಿ ಅಲ್ಲ ಶಿಲ್ಟ್ ಗೊತ್ತಾಗುತ್ತೆ ನೀರು ಗೊತ್ತಾಗುತ್ತೆ ಆ ಗ್ಯಾಪೆಲ್ಲ ಮಳೆ ಬಂದರೆ ಚೆನ್ನಾಗಿ ಬರುತ್ತೆ ನೀರು ಇವಾಗ ನೋಡಿ ಇದೆ ನೀರು ಸೋರ್ಸೇ ಇದು ಬರ್ತಾರೆ ಓ ಇಲ್ಲಿ ನೋಡಿ ಭಯಾನಕ ಇದೆ ಇಲ್ಲಿ ಮೇಲೆ ಐತೆ ಹೆವಿ ಆಗಿದೆ ಇಲ್ಲಿ ಉಪರೋಟ ಇಲ್ಲೇ ತೊಂದರೆ ಕೊಡ್ಬೋದು ಫಿಲ್ಟರ್ ಬೇಕಾದ್ರೆ ಗೊತ್ತಾಗ್ತದೆ ಅಲ್ಲೇ ಡೌನ್ ಕರೋ ಬೈ ನೋಡಿ ಶಿಲ್ಟ್ ಪೈಪ್ಗೆ ಅಲ್ಲಿ ತೊಂದರೆ ಕೊಡ್ಬೋದು ಇಲ್ಲಿ ತೊಂದರೆ ಕೊಡೋ ಚಾನ್ಸಸ್ ಇದ್ರೆ ಇರ್ತದೆ ಇವು ಕ್ಯಾಮ್ರಾನಾಗ ಎಲ್ಲಿ ಕೂತ್ಕೊಂತೆ ನೋಡಿ ಶಿವಣ್ಣ ಎಲ್ಲಿದ್ಯಾ ಉಪರೋಟ ಬಾಯ್ ಎಲ್ಲಿದೆ ನೀನು 10 ಅಡಿ ಇದೆ ನೋಡಿ ಅಂಗಡಿ ಇದೆಯಾ ಅದೇ ಅಲ್ಲಿ ನೋಡಿ ಇದು ಎಂತದಪ್ಪ ವಿಡಿಯೋ ಕೊಡ್ತೀನಿ ಬಿಡಿ ಇದು ಎಷ್ಟೆಷ್ಟಕ್ಕೆ ಸಿಗಾಕೊಂಡಿದೆ ಕಲ್ಲು ಅಂತ ಹೊಡಿತಾ ಇರೋದು ನೋಡ್ತಾ ಇರೋದು ಚೋಡ ಬೈ ಇದು ಎಷ್ಟು ಅಡಿ ಗೊತ್ತಾ ಇದು ಒಂದು ನಿಮಿಷ ರೀ ನೀರು ಪಕಡ ಬೈ ಇದು 3 ಜನ ಕುತ್ಕೊಂಡು ಊಟ ಮಾಡೋದು ಅಷ್ಟು ಜಾಗ ಇದೆ ಇಲ್ಲಿ ಅಲ್ಲ 430 ಇದು ಬರ್ಕೊಳ್ಳೋಣ 430 ಬರ್ಕೊಳ್ಳಿ 430 ಬಂದಿದ್ಯಾ 430 ಇದೆ 430 ಇದೆ ಇದೇನಾ ಅಲ್ಲಿ ನೋಡಿ ಫಿಲ್ಟರ್ ಅಲ್ಲಿ ನೋಡಿ ಕ್ಯಾಮ್ರಾ ಎಲ್ಲಿ ಕುತ್ಕೊಂತ ನೋಡಿ ಕುತ್ಕೊಂಡ್ಬಿಡ್ತು ಊಟ ಹಾಕೋ ಯಾತ್ ನಿಕಲೋ आप निकालो हम बोलेगा आप हाथ निकालो हाथ छोड़ दो हाँ छोड़ दो ಅಷ್ಟೇ ಇದು 4 ಡೇಂಜರ್ ಇರೋದು ಕ್ಯಾಮ್ರಾನ ಕೂತ್ಕೊಂಡ್ಬಿಡ್ತಲ್ಲ ಅದ್ರ ಮೇಲೆ ಕ್ಯಾಮ್ರಾ ಸೈಡಲ್ಲಿ ಕೂತ್ಕೊಂಡ್ಬಿಡುತ್ತೆ ಇದು 3 ಜನ ಕೂತ್ಕೊಂಡು ಪೆಂಡಲ್ ಹಾಕೊಂಡು ಊಟ ಮಾಡೋದು ಅಷ್ಟು ಜಾಗ ಇದೆ ಇಲ್ಲಿ ಹೌದಾ ಚಾಪೆ ಹಾಕೊಂಡು ಅಷ್ಟು ದೊಡ್ಡ ಜಾಗ ನಿಮ್ಗೆ ಗೊತ್ತಾಗ್ತಲ್ಲ ಅಷ್ಟೇ ಅದು ಬಟ್ ಸಿಲ್ಟ್ ಪೈಪ್ ಅಲ್ಲಿ ಹೋಗುತ್ತಾ ಸಿಲ್ಟ್ ಪೈಪ್ ಅದೇ ಕಷ್ಟ ಇರೋದು 450 ಕಷ್ಟ ಇರೋದು 430ರಲ್ಲಿ 430 ಲಾಸ್ಟ್ ಹೇಳಿದ್ನಲ್ಲ ಅಲ್ಲೇ 430 ಕರೆಕ್ಟ್ ಸಾರಿ ಅದೊಂದೇ ಜಾಗದಲ್ಲಿ ತೊಂದರೆ ಇರೋದು ಆದರೆ ಕಲ್ಗಳು ಅದು ಲೂಸ್ ಇಲ್ಲ ತಿರುಗಿಸಿ ಪಕ್ಷಿ ತೊಳೆದ್ರೆ ಹೋಗೋ ಚಾನ್ಸಸ್ ಇದೆ ಮತ್ತೆ ಗುಂಡು ಒಂದ್ಸರಿ ಬಿಡ್ಬೇಕು ಇದಕ್ಕೆ ಏನಕ್ಕೆ ಜಾಸ್ತಿ ಗುಂಡು ಬಿಟ್ಟು ಆಡ್ಸೆ ಅಕ್ಕಪಕ್ಕ ಲೂಸ್ ಹಾಕಿ ಬಿದ್ದೋಗ್ಬಿಟ್ರೆ ಆಮೇಲೆ ಗುಂಡು ಮೇಲೆ ಬರಲ್ಲ ಹೌದಲ್ಲ ಗುಂಡೆಲ್ಲ ಜಾಸ್ತಿ ಆಡಕ್ಕೆ ಹೋಗ್ಬಾರ್ದು ಎಷ್ಟು ಆಡಬೇಕು ಅಷ್ಟು ಆಡಬೇಕು ಈಗ ಸಿಲ್ಟ್ ಪೈಪ್ ಬಿಡೋದಕ್ಕೆ ಹೆಂಗೆ ಅಂತ ಈಗ ಇದಕ್ಕೆ ಡೈರೆಕ್ಟ್ ಮೋಟರ್ ಬಿಟ್ರೆ ಏನು ಸಮಸ್ಯೆ ಇದೆ ಸಿಲ್ಟ್ ಪೈಪ್ ಇಲ್ದೇನೆ ಮತ್ತೆ ಕಲ್ಗಳು ಬರೋ ಚಾನ್ಸಸ್ ಇರ್ತವೆ ಕಲ್ಗಳು ಅಡ್ಡ ಬರ್ತಾವಲ್ಲ 430 ತುಂಬ ಲೂಸ್ ಇದೆಯಲ್ಲ ಅಲ್ಲಿ छोड़ो ಯಾರ ಬಂದಾರ ನೋಡಿ ಕಾಣಿಸ್ತದೆ ಅಲ್ಲಿಂದ ಹೊರಗಡೆ ಬಂದ್ಬಿಡಿ ಮಳೆ ಬರ್ತದೆ ಸೋರ್ಸ್ ಮೇಲಿಂದ ಏನಾಯ್ತು ಚೆನ್ನಾಗಿದೆ ನಿಮ್ಗೆ ಬರ್ತಾ ಇದೆ ಇದೆಲ್ಲ ಹಾಕಿರೋ ನೀರೆಲ್ಲ ಒಂದು ಬಕೆಟ್ ಇಷ್ಟು ಬರಲ್ಲ ವಾಟರ್ ಸೋರ್ಸ್ ಸಣ್ಣ ಪುಟ್ಟ ಸೋರ್ಸ್ ಬರ್ತಾ ಇದೆ ಮೇಲಿಂದ ಸೋರ್ಸ್ ಸ್ಟಾರ್ಟ್ ಆಗಿದೆ ಗೊತ್ತಾಗತ್ತಣ್ಣ ಇವಾಗ ಎಷ್ಟು 570 ಹೋಗಿದೆಣ್ಣ 570 ಅಡಿ ಅದೆಲ್ಲ ತೋರಿಸಿ
ಇದೆ ಇದೆ ಬಂಡೆ ಇದೆ. ಎಲ್ಲ ಪ್ರಾಬ್ಲಮ್ ಇದೆ. ವಿಡಿಯೋನೇ ಇದೆ, ವಿಡಿಯೋನೇ ಕೊಡ್ತೀನಿ. ಬಂಡೆ ಇದೆಯಾ? ವಿಡಿಯೋನೇ ಕೊಡ್ತೀನಿ. ಬಂಡೆ ಲೂಸ್ ಆಗಿದೆ ಅಲ್ಲಿ, ಫುಲ್ ಎಲ್ಲ ಅಲ್ಲಿ ಬಂಡೆ ಲೂಸ್ ಆಗಿದೆ ಅಲ್ಲಿ. ಕೇಸಿಂಗ್ ಇಳಿಸಕ್ಕಾಗತ್ತಾ? ಟೈಮ್ ಇಳಿಸ್ಬೋದು, 4 ಇಂಚ್ ಆದರೆ 5 ಇಂಚ್ ಇಳಿಸ್ಬೋದು ಅಂತ. ಇಳಿಸೋ ಟೈಮಲ್ಲಿ ಅಕ್ಕಪಕ್ಕದಲ್ಲಿ ಯಾವುದು ಚಿಕ್ಕ ಚಿಕ್ಕ ಅಡ್ಡ ಬರ್ಬೋದು. ಅಡ್ಡ ಬಂತು ಅಂದರೆ ಲಾಕ್ ಆಗ್ಬಿಡುತ್ತೆ ಫಿಲ್ಟರ್ ಪೈಪ್. ಒಂದು ತಿರುಗಿಸಿ ಪಲ್ಸಿ ಇಳಿಸ್ಬೇಕು, ಸ್ವಲ್ಪ ಕಷ್ಟ ಬೀಳ್ಬೇಕು. ಸಿಂಪಲ್ ಆಗಂತೂ ಹೋಗಲ್ಲ ಅದು, ಕಷ್ಟ ಬಿದ್ದು ಹಾಕ್ಬೇಕು. ಅಂದಾಜು ಲೋಕಲ್ ಪೈಪ್ ಹಾಕ್ಸಿದ್ರೆ ಆಗಲ್ಲ, ಹೋಗಲ್ಲ. ಒರಿಜಿನಲ್ ಪೈಪೇ ಹಾಕ್ಬೇಕು. ಎತ್ತಿ ಹೊಡೆದ್ರೂ ಮೇಲಿಂದ ಹೋಗೋ ಥರ ಇರ್ಬೇಕು. ಪೈಪ್ ಯಾವ್ದು ಒರಿಜಿನಲ್ ಪೈಪಾ ಹೇಳ್ತೀವಿ. ಶಿಲ್ಟ್ ಅಲ್ಲ ಬಂಡೆ. ಸಿಲ್ಟ್ ಎಲ್ಲ ಇಲ್ಲ. ಪ್ರಾಬ್ಲಮ್ ಏನು ಗೊತ್ತಾಗ್ತಿರೋದು, ಕಲ್ಲು ಬಂದು ಬೀಳ್ತಾ ಇರೋದು. ಅವ್ರಿಗೆ ಕಲ್ಲು ಯಾಕೆ ಬಂದು ಬೀಳ್ತಾ ಇದೆ ಅಂದ್ರೆ ಲೂಸ್ ಆಗಿದೆ. ನೀವು 5 ನಿಮಿಷ ಮೊದಲು ಬಂದು ತೋರಿಸ್ತಾ ಇದೆ, ಆ ವಿಡಿಯೋ ಕೊಡ್ತೀನಿ. 4 ಜಾಗ 371, 381, 430, 21, 2-3 ಜಾಗ ಅಲ್ಲಿ ಭಯಾನಕ ಲೂಸ್ ಇದೆ ನೋಡಿ. ಈ ತರ ಇದೆ, ಚಿಕ್ಕ ಚಿಕ್ಕ ಗ್ಯಾಪ್ಗಳಿದೆ, ಏನು ತೊಂದರೆ ಇಲ್ಲ. ಮೇಲೆ ಇದ್ದು ನಮ್ಗೆ ನೋಡಿದ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದು, ಕೆಳಗಡೆ 430 ನೋಡಿದ್ ಭಾರಿ ದೊಡ್ಡದು ಇದೆ ಅದು ನೋಡಿ. ಈ ತರ ನೋಡಿ, ಈ ತರ ಇದ್ರೆ ಏನು ತೊಂದರೆ ಇಲ್ಲ ನಿಮ್ಗೆ, ಅಷ್ಟು ಕಲ್ಗಳು ಬೀಳಲ್ಲ ನೋಡಿ. ಯಾವ ಕಲ್ಲು ನೋಡಿ, ಕ್ಯಾಮ್ರಾಗೆ ಎಲ್ಲಿ ಕೂತ್ಕೊಂತಾರೆ ನೋಡಿ, ಗೊತ್ತಾಗ್ತದೆ. ಅಲ್ಲೆಲ್ಲ ಮೋಟ್ರ್ ಹೊಡೆದಾಗ ಏನಾಗುತ್ತೆ, ಹಿಂಗೆ ಹೊಡ್ಕೊಳತ್ತೆ. ಎತ್ತೋ ಟೈಮಲ್ಲಿ ಲೂಸ್ ಆಗಿ ಯಾವ ಕಲ್ಲು ಎಲ್ಲಿ ಬೀಳುತ್ತೆ ಅಂತ ಹೇಳಕ್ಕಲ್ಲ ನೋಡಿ. ಎಷ್ಟು ಲೂಸ್ ಇದೆ ನೋಡಿ ಇಲ್ಲ ಅಲ್ಲಿ. ಎಷ್ಟಡಿ 730. ಸಿಲ್ಟ್ ಇಲ್ಲ, ಸಿಲ್ಟ್ ಒಂದು ಡ್ರಾಪ್ ಇದು ಬಿಡ್ಬೋದು, 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 ಟ್ರೈ ಮಾಡ್ಬೋದು. ಒಂದ್ಸರಿ ಹೋಗಿ ಲಾಕ್ ಆಗ್ಬಿಟ್ರೆ ಸಾಕು. ಗುಟಾಕ छोड़ो ನಮಗೆ ಮೋಟರ್ ಬಂದಿರೋದೇ ದೊಡ್ಡ ವಿಚಾರ ಮ್ಯಾಕಿದ್ರಲ್ಲಿ. छोड़ो 4 ಇಂಚ್ ಮೋಟರ್ ಅಲ್ಲ, 4 ಇಂಚ್ ಮೋಟರ್ ಬಂದ್ಬಿಡುತ್ತೆ. 6 ಇಂಚ್ ಆದ್ರೆ ಬರ್ತಾ ಇದ್ದಿಲ್ಲ. ಇದರಲ್ಲಿ 6 ಇಂಚ್ ಮೋಟರ್ ಇಳಿಸಕ್ಕಾಗಲ್ವಾ? ಇಲ್ಲ, 6 ಇಂಚ್ ಇಳಿಸಿದ್ರೆ ತುಂಬಾ ಎಫೆಕ್ಟ್ ಅದು, ಬೇಡ. ನೀವು ಕಬ್ಬಣ ಪೈಪ್ ಆಗಿರೋದಕ್ಕೆ ಬಂದಿದೆ, ಓಸ್ ಪೈಪ್ ಹಾಕಿದ್ರೆ ಮರ್ತೋಗ್ಬೇಕಾಯ್ತು, ಬೋರ್ನ ಮರ್ತೋಗ್ಬೇಕಾಯ್ತು. ಇಲ್ಲ, ಅದೇನು ಟಚ್ ಆಗಿಲ್ಲ ಅದಕ್ಕೆ. ಇಲ್ಲೊಂದು ಈ ತರ ಇದ್ಬಿಟ್ರೆ ಏನು ತೊಂದರೆ ಇಲ್ಲ ನೋಡಿ. ಇದೆಲ್ಲ ಡ್ರೈ ಸೋರ್ಸ್ ಇದೆ, ನೀರು ಬಂದಿರೋ ಸ್ಟಾಪ್ ಆಗಿ. ಈ ತರ ಇದ್ರೆ ನಿಮ್ಗೆ ಏನು ಫಿಲ್ಟರ್ ಪೈಪ್ ಅವಶ್ಯಕತೆ, ಏನೂ ಅವಶ್ಯಕತೆ ಇಲ್ಲ. ನೀರು ಅಲ್ಲಿಗೆ ಕೆಳಗಡೆ ಇಂಜಿನಲ್ಲಿದೆ. ಎಷ್ಟು ತೊಗೊಳ್ತೀನಿ ಬರ್ಕೊಳ್ಳಿ. ಇನ್ನೊಂದು ಕಡೆ ಲೂಸ್ ಇದೆ, ಹೇಳ್ತೀನಿ ಬರ್ಕೊಳ್ಳಿ. ಒಂದು ನಿಮಿಷ ರೀ. ಪಕಡೋ 775 780 ವಾಟ್ರು. 780 ವಾಟ್ರ್ 180 ಇದೆಯಾ? ನೀರು ಅಳಿಸಿದೆ ಹಾಕಿ. 780 ವಾಟ್ರ್ ಅಷ್ಟೇ. 780. 780 ಇದೆಯಾ? 780 ವಾಟ್ರ್. ಅದೇ ನೀರು ಕಲರ್ ಹಂಗಿದೆ. ಕಲರ್ ಅಂದ್ರೆ ಗುಂಡು ಹೊಡೆದ್ಮೇಲೆ ಶೇಕ್ ಆದ್ಮೇಲೆ ಗಲೀಜಾಗ. ವಾಟರ್ ಎಷ್ಟಲ್ಲಿದೆ ಬ್ರದರ್? 780 780. ನೀವು ಬರ್ಕೊಳ್ಳಿ, ಎಲ್ಲ ಅಷ್ಟೇ. ಅಣ್ಣ ಒಳಗಡೆ ಏನು ಕ್ಲಿಯರ್ ಇದೆ. ಗಾಡಿ ನಿಕಾಲ್ದ ಬೈ, ಗಾಡಿ ಎತ್ಬಿಡು ಸೈಡ್ಗೆ. ಏನು ಬೇಕಾದ್ರೆ ಮಾಡ್ಕ ನೀವು. ಅದು ಕೊಡ್ರಿ, ಗಾಡಿ ಹಿಂದೆ ಇಟ್ಬಿಡು ಸ್ಟೇಷನ್. ನೀರು ಹೋಗ್ತೇವೆ ಒಳಗಡೆ, ನೀರು ಇದೆಯಲ್ಲ. ಇಲ್ಲ, ನೀರು ಗಲೀಜಾಗಿದೆ. ಕೆಳಗೆ ಚೆನ್ನಾಗಿದೆ. ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲ, ನೀರು ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೀರು ಗಲೀಜಿದ್ರೆ ಏನು ಮಾಡೋಕ್ಕಲ್ಲ. ಕಲ್ಲು ಹಂಗೆ ಓಡಾಡ್ತಾ ಇದೆಲ್ಲ ಒಳಗಡೆ. ಸಿಲ್ಟು ಕಲ್ಲಲ್ಲ, ಸಿಲ್ಟ್ ಅದೇ ಕಲ್ ಪೌಡ್ರು, ಸಿಲ್ಟ್ ಪೌಡ್ರ್. ಈಗ ಹೊಡೆದಿದ್ದೀವಲ್ಲ, ಇವ್ರು ಏನೋ ಮಾಡತ್ತಾರ ಇದಾರಪ್ಪ ಅಲ್ಲಿ ಇರೋರಿಗೆ. ಅಲ್ಲಿಂದ ಬಂದು ಇಲ್ಲಿ ಬಂತೀವಿ ಈಗ. ಕಲಗಿಲ್ಲ ಹೊಡೆದಿರಿ ಏನು ಗತಿ, ಏನು ಆಟ ಆಡ್ತಾರಪ್ಪ. ಅಲ್ಲ, ಹಿಂದೆ ಮುಂದೆ ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ಲ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಲ್ಲಿ ಎಲ್ಲೋ ನೋಡ್ಕೊಂಡು ಅಬ್ಸರ್ವೇಷನ್ ಇರ್ತೀರಿ. ಸಿಲ್ಟು ಸರ್, ಭಯಾನಕ ಸಿಲ್ಟ್ ಇದೆ ಬೋರಲ್ಲಿ ನೋಡಿ. ಸಿಲ್ಟು ಕಲ್ಲು ಪೌಡ್ರು, ಸಿಲ್ಟ್ ಪೌಡ್ರು ಆ ಥರ ಇದೆಲ್ಲ. ಅದು ಸಿಲ್ಟ್ ಪೌಡ್ರ್ ಇದೆಲ್ಲ. ಕ್ಯಾಮ್ರಾ ಹೊಡ್ತಾ ಇರೋದಕ್ಕೆ ಅದು ಶೇಕ್ ಆಗುತ್ತೆ. ಭಯಂಕರ ಇದೆ ಸಿಲ್ಟು. ಇದು ಪರ್ಮನೆಂಟ್ ಅಲ್ಲ. ಈಗ ಕಲ್ಲು ಹೊಡೆದಿರೋದಕ್ಕೆ ಅಲ್ದಿದೆ ಅನ್ಸುತ್ತೆ. ಹೇಳಕ್ಕಾಗಲ್ಲ, ಏನು ಬೇಕಾದ್ರೆ ಆಗಿರ್ಬೋದು. ಕಲ್ಲು ಹೊಡೆದಿರೋದು ಬೋರಲ್ಲಿ ಇದೆ ಗೊತ್ತಿಲ್ಲ ನೋಡಿ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಪೆನ್ ಡ್ರೈವ್ ಏನಕ್ಕೆ, ವಿಡಿಯೋನೇ ಕೊಡ್ತೀನಿ ನಿಮಗೆ. ಪ್ಲೇ ಆಗಲ್ಲ, ಏನು ಮೊಬೈಲೇ ಬೇಕಾಗಿಲ್ಲ ನಿಮಗೆ. ನಿಮ್ಮ ಸಮಾಧಾನ ಇಲ್ಲ. ಒಂದೇ ಒಂದು ಲಿಂಕ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನೀವು ಒಂದು ಇಂಚ್ ಕೂಡ ಮೆಮೊರಿ ಬೇಕಾಗಿಲ್ಲ. ಯೂಟ್ಯೂಬ್ ವಿಡಿಯೋ ಕೊಡ್ತೀನಿ. छोड़ो बा.
900 ಆಯಿತು. ನೀರಿನ ತೊಂದರೆ ಇಲ್ಲ, ನೀರು ಚೆನ್ನಾಗಿದೆ. ನೀರು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೀರು ಚೆನ್ನಾಗಿದೆ. ನಾವು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ವಿ. ಅಷ್ಟೊಂದು ನೀರು ಏನು ಮಾಡ್ತೀರಾ? ಎಲ್ಲ ಕಡೆ ಹೊಡಿತಾ ಇದ್ವಲ್ಲ, ಹಂಗಾಗಿ ಮೋಟ್ರು ಪಂಪ್ ರಿಪೇರಿ ಆಗ್ಬಿಡ್ತು. ಎಷ್ಟು ಬೇಕು ಅಷ್ಟು ಹೊಡ್ಕೊಬೇಕಾಯ್ತು. ಈಗ 11 ಮನೆ ಇದೆ. 11 ಬಿಲ್ಡಿಂಗ್, 11 ಮನೆನಾ? ಬಿಲ್ಡಿಂಗ್ 11 ಬಿಲ್ಡಿಂಗ್. ಓಹೋ, ಮದುವೆ ಕೆಳಗಡೆ ಇಲ್ಲ, ಅಷ್ಟು ಮೇಲ್ಗಡೆ ಆಗಿದೆ. ಕೆಳಗಡೆ ಹಾಕ್ಬಿಟ್ಟಿದ್ರೆ ಈ ಥರ ತೊಂದರೆ ಇರ್ತಾ ಇದ್ದಿಲ್ಲ ನಿಮಗೆ. ಅದಕ್ಕೆ ಸ್ವಲ್ಪ ಮೇಲೆ ಬಿಟ್ಕೊಬೇಕು ಮೋಟ್ರ್. ಕೆಳಗಡೆ ಈ ಥರ ಪ್ರಾಬ್ಲಮ್ ಇದೆ, ತೊಂದರೆ ಇರ್ತಾ ಇದ್ದಿಲ್ಲ. ಹಾಂ, ಮೋಟ್ರ್ ಮೇಲ್ಗಡೆ ಬಿಡ್ಬೋದು. ಇದು ಮೇಲ್ಗಡೆಯಿಂದಲೇ ಪ್ರಾಬ್ಲಮ್. ಅವನಿಗೆ ನಾಳೆ ಮೋಟ್ರ್ ಬಿಡು, ಇದು ಶಿಲ್ಟ್ ಪೈಪ್ ಇಳಿಸೋನಿಗೆ ವೀಡಿಯೋನ ಹಾಕ್ಕೊಟ್ಬಿಟ್ಟು ಎಲ್ಲೆಲ್ಲಿ ನೋಡ್ಕೊಂಡು ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಇಳಿಸ್ಬೇಕು ಅವನು. ಅವ್ನು ವೀಡಿಯೋ ಎಲ್ಲ ತೋರಿಸೋಕೆಲ್ಲ ಹೋಗ್ಬಿಡಿ, ವೀಡಿಯೋ ಹಾಕಿ ತೋರಿಸ್ತಾರೆ. ಅಲ್ಲ, ಸಡನ್ ಅಂತ ಇಳಿಸ್ಬಿಟ್ಟು ಆಮೇಲೆ ಪ್ರಾಬ್ಲಮ್ ಆದರೆ ಅವನು ಪ್ರಾಬ್ಲಮ್ ಇಲ್ಲ. ಈ ಥರ ಜಾಗದಲ್ಲಿ ಈ ಥರ ಜಾಗದಲ್ಲಿ ಸ್ವಲ್ಪ ಲೂಸ್ ಫಾರ್ಮೇಷನ್ ಇದೆ, ನೋಡ್ಕೊಂಡು ಇಳಿಸಕ್ಕೆ ಹೇಳಿ ಅಂತೇಳಿ ಹೇಳಿಸ್ತಾರೆ ಅಷ್ಟೇ. ಎಷ್ಟು ಇಂಚ್ ಪೈಪ್ ಇಳಿಸ್ಬೇಕಾಗಿರೋದು? ಹಾಂ, ಸಿಲ್ಟ್ ಪೈಪು 5 ಇಂಚ್. 1400 ಅಡಿ ಹೋಗ್ಬೇಕು. 1400 ಅಡಿ. 1400 ಅಡಿ ಇದೆಯಾ? 450 ಅಡಿ ಇರೋದು. ನೀರು 770 ಇದೆಯಲ್ಲ? ನೀರು 700. ಹೆಂಗಿದೆ ಗಂಧ ಥರ ಇದೆ ನೀರು. ಇಲ್ಲ, ಒಳ್ಳೆ ಮಸ್ತಾಗಿದೆ. ಅದೇ ಮೋಟ್ರ್ ಸ್ವಲ್ಪ ಈ ಪ್ರಾಬ್ಲಮ್ ಇರ್ತಾರಲ್ಲ, ದೊಡ್ಡ ಮೋಟ್ರ್ ಇಳಿಸಿದ್ರೆ ಬೇಗ ಕೆಲಸ ಆಗ್ತಾಯಿತ್ತು, ಪ್ರೆಷರ್ ಬರ್ತಾ ಇತ್ತಲ್ವಾ. ದೊಡ್ಡ ಮೋಟ್ರ್ ಎಲ್ಲ ಇಳಿಸ್ಬಿಟ್ರೆ ನೀವು ಅಲ್ಲಿ ಒಂದು ಕಲ್ಲು ಬನ್ಸಿಗೆ ಹಾಕೊಂಡ್ರೆ ಮೋಟ್ರ್ ಮೇಲೆ ಬರಲ್ಲ. ಇಲ್ಲ, ಈ ಕರೆಕ್ಟ್ ಆಗಿದೆ ಇವಾಗೆಲ್ಲ ಪರ್ಫೆಕ್ಟ್ ಆಗಿದೆ ನಿಮಗೆ. ದೊಡ್ಡ ಮೋಟ್ರ್ ಇಳಿಸಿ ಅಡ್ವರ್ಟ್ ಆಗ್ಬಿಡುತ್ತೆ. ಮೋಟ್ರ್ ಎಷ್ಟು ಇಳಿಸಿದ್ದೀರಾ? 1200 ಅಡಿ ಇಳಿಸಿದ್ವಿ. 1200. ಕ್ಯಾಮ್ರಾ ಫುಲ್ ಬಿಡ್ಬೇಕಾ? 1200 ಬಿಡಿ. ಇಲ್ಲ, ಫುಲ್ ಬಿಡು, ನಾವು ನೋಡ್ಬೇಕು. ಆದ್ರೆ ಇನ್ನೂ 4 ಲೈನ್ ತಿಳಿಸ್ಬಿಡ್ತೀವಿ ಕೆಳಗಡೆ ಹತ್ರ. ಇಲ್ಲ, ಅದೇ ಮೋಟ್ರ್ ಕ್ಯಾಗೆ ಇದು ಪೈಪ್ ಲೈನ್ ಎಕ್ಸ್ಟ್ರಾ ಮಾಡ್ತಾರೆ. ಎಕ್ಸ್ಟ್ರಾ ತಂದ್ಬಿಟ್ಟು ಇಳಿಸ್ಬಿಡೋಣ. ಮತ್ತೆ ಅದು ನೀರಿಲ್ಲ, ನೀರು ನಿಮಗೆ ಬರೋದು ಏನು ಸ್ಟಾಪ್ ಆಗ್ತದೆ? ನೀರು ನಿಮಗೆ ಆಗ್ತಿಲ್ಲ. ಮತ್ತೆ ಯಾಕೆ ಇಳಿಸ್ತಾರೆ ಕೆಳಗಡೆ? ಅವಶ್ಯಕತೆ ಇಲ್ಲ. ನಾವು ಕೇಸಿಂಗ್ ಇಳಿಸ್ಬೇಕಲ್ಲ ಇವಾಗ. ನೀರು ಕೇಸಿಂಗ್ ಫುಲ್ ಇಳಿಸ್ಕೊಳ್ಬೇಕಾದ್ರೆ ನೀರು ನಿಮಗೆ ಮೋಟ್ರ್ ಅಷ್ಟೇ ಇಳಿಸ್ಕೊಳ್ಳಿ. ನೀರು ಏನಾದರೂ ಕಮ್ಮಿ ಆಗಿದ್ರೆ ಮಾತ್ರ ಡೆಪ್ತ್ ಹೋಗಿ, ಇಲ್ಲ ಡ್ಯಾಮ್ಸ್ ಡೆಪ್ತ್ ಹೋಗ್ತೀರಾ. ನೀರು ಬರ್ತಾ ಇದ್ರೆ ನೀರು ಗ್ಯಾಪ್ ಹೊಡಿತಾ ಇಲ್ಲ ಅಂದರೆ ಏನು ಇಳಿಸೋ ಅವಶ್ಯಕತೆ ಇಲ್ಲ. ಒಂದು 2 ಲೈನ್ ಜಾಸ್ತಿ ಒಂದು ಲೆಂತ್ ಇದೆ, ಇನ್ನೊಂದು 2-3 ಲೆಂತ್ ತಂದು ಇಳಿಸ್ಬಿಡೋಣ. ಒಂದು 100 ಅಡಿ ಜಾಸ್ತಿ ಆಗುತ್ತೆ. 100 ಅಡಿ ಜಾಸ್ತಿ. ಇದರಲ್ಲಿ ಮೋಟರ್ ಕೆಪಾಸಿಟಿ ಇರ್ಬೇಕಲ್ಲ. 660 ಅಂದರೆ 6200 ಕೆಪಾಸಿಟಿ ಇರುತ್ತೆ ಅಷ್ಟೇ. ಅದ್ರ ಮೇಲೆ ಮೋಟರ್ ವರ್ಕ್ ಆಗಲ್ಲ. ಕರೆಕ್ಟ್, ಹಂಗೆ ಹೇಳೇ ಇಳಿಸಿದ್ದೆ ಅವಾಗ. ಸಾಕಷ್ಟೇ. ನೀರು ನಿಮ್ಗೇನು ಗ್ಯಾಪ್ ಬರ್ತಾರೆ. ನಿಮ್ಗೆ ಪಂಪ್ ಹೋಗಿರೋ ಸೆಲ್ಟಿಂದ ಏನಾರು ಹೋಗಿರುತ್ತೆ. ಈಗ ಪಂಪ್ಗೆ ಮೆಶ್ ಗಿಶ್ ಎಲ್ಲ ನೀಟಾಗಿ ಹಾಕ್ಬೇಕಲ್ಲ. ಅವ್ರು ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗಿತ್ತು ಎಲ್ಲ ಮಾಡ್ತಾರೆ. ಅದೇ ಅವಶ್ಯಕತೆ ಇಲ್ಲ. ಎಷ್ಟೇ ನೀವು ಮೆಶ್ ಹಾಕಿದ್ರು ಅದು ಸೆಲ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲಾರು ಸ್ಟೀಲ್ ಮೋಟ್ರ್ ಹಾಕೊಂಬಿಡಿ ಅಷ್ಟೇ. ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಸ್ವಲ್ಪ ರಿಪೇರಿ. ಸ್ಟೀಲ್ ಪಂಪ್, ಸ್ಟೀಲ್ ಕಾಲ್ ಬರುತ್ತೆ. ಸ್ಟೀಲ್ ಪಂಪ್ ಒಂದು ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ಅದಕ್ಕಿಂತ ಏನು ರೇಟ್ ಇರ್ತದೆ ಅದು ಗೊತ್ತಿಲ್ಲ, ಅವರಿಗೆ ಕೇಳಿ. ಇಷ್ಟೆಲ್ಲ ಏನಿಲ್ಲ, ಕೋರ್ ಕಡಿಮೆ ಮಾಡ್ದಂಗಿದೆ. 620 ಅಡಿ ನೀರಿದೆ ನಮಗೆ. ಅದು ನೀರು ಸ್ಟಾಕ್ ನೀರು ಅದು ಕೆಳಗಡೆ ಹೋಗುತ್ತೆ. ಮೋಟರ್ ಆನ್ ಮಾಡುತ್ತೆ, ಅದರ ಒಂದು ಲೆವೆಲ್ಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಬರ್ತಾ ಇರುತ್ತೆ ಕಂಟಿನ್ಯೂಷನ್ ಒಂದು ಸ್ಟಾಪ್. ಅದೇ ಒಂದು ವಾರ ಆಯ್ತಲ್ಲ, 10 ದಿವಸ ಆಯಿತು ಆ ಸ್ಟಾಕ್ ನೀರಿದ್ದು. ಕೆಳಗೆ ಕ್ಲಿಯರ್ ಆಗಿದೆ, ಮೇಲೆ ಮಾತ್ರ ವೈಟ್ ಆಗಿದೆ. ಎಲ್ಲ ಅವ್ರ ಮೇಲೆ ತೊಂದರೆ ಕೊಡೋದು, ಕೆಳಗೆ ತೊಂದರೆ ಕೊಡಲ್ಲ, ಮೇಲೇನೆ. ಅಷ್ಟೇ. ಸೂಪರ್
ಇಲ್ಲ ಸರ ಓಪನ್ ಇಲ್ಲ ಬಸ್ 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 ಥೋಡ ಒಪ್ಪರ್ಲಲ್ಲವ ಸ್ವಲ್ಪ ಮೇಲೆ ತೆಗಿ ಒಂಚೂರು ಮೇಲೆ ಐತಿ ಕಾಣ್ತಾ ಇಲ್ಲ 1360 ಏನು ಬೋರಾ 1360 ಕೊಲಾಪ್ಸ್ ಆಗಿದೆ 1370 ಅನ್ಕೊಳ್ಳಿ ಅಲ್ಲೋಗ್ಲ 1370 1370 ಪಕಡಬೇಕಲ್ಲ